ಎಲ್ಲ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬಿಜೆಪಿ ನಾಯಕರನ್ನ ಬೈತಾ ಇದ್ದಾರೆ ಅಂತೇಳಿ ಆಗ್ತಾ ಇದೆ. ಬಿಜೆಪಿ ನಾಯಕ ಮೇಲೆ ಪದೇ ಪದೇ ಇಬ್ಬರು ಪೂಜ್ಯ ತಂದೆ ಮಗನ ಅಟ್ಟ ಬೇರೆ ಬಿಟ್ಟ ಅದನ್ನು ಮಾಡ್ಬಿಡ್ತೀನಿ ಹೇಳಿದ ಪದೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಮಗೆ ಅವ್ನು ಸಾನುಭೂತಿ ಆಗತೈತಿ, ದಯವಿಟ್ಟು ಬೇಡ, ನಿಂದೇನಿದೆ ಲೈನ್ ಹೊಂಟಿಲ್ಲ, ಹೋಗು ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದ್ವಿ, ಮೊನ್ನೆ ನಮ್ಮ ಸಿದ್ದೇಶ್ವರ್ ಮಾತಾಡಿದ್ರೆ, ಹರೀಶ್ ಮಾತಾಡಿದಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದಾರೆ, ಯಾವುದೇ ಕಾರಣಕ್ಕೂ ನಮ್ಮ ಬಸವಣ್ಣ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋಲ್ಲ, ಹೊರಗೆ ಕೊಡೋದಿಲ್ಲ, ಬೇರೆ ಪಾರ್ಟಿ ಮಾಡಿ ಕೊಡೋದ ಏನೇ ಹೇಳೋರು, ನಮಗೆ ಬಿಟ್ಟಿಲ್ಲ ಅವರು. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂಥ ಪಕ್ಷ ಇರೋದ್ರಿಂದ ಇಲ್ಲೇ ನಮಗೆ ನ್ಯಾಯ ಸಿಗ್ತೈತೆ. ನಮ್ಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದಲ್ಲಿ ನಾಯಕರಿಂದ ನಮ್ಗೆ ನ್ಯಾಯ ಆಗಿರ್ಬೋದು, ಆದ್ರೆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವಣ್ಣ ಪಾಟೀಲ್ ಯತ್ನಾಳ್ ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತವ್ರು ಏನೋ ಮಾತಿನ ಬರೋದ್ರೆ ಮಾತಾಡಲ್ಲ, ಅದು ನನ್ನ ಜವಾಬ್ದಾರಿ, ನಮ್ಮ ಉಳಿದ ನಮ್ಮ ನಾಯಕರ ಎಲ್ಲ ನಮ್ಮ ಟೀಮ್ ಜವಾಬ್ದಾರಿ ಇದೆ, ನಾವು ಇಲ್ಲೇ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬರದಲ್ಲಿ ಪಕ್ಷ ಮುಜುಗರ ಮಾತಾಡದೆ ಒಂದು ಒಳ್ಳೆ ಹೋರಾಟ ಮಾಡಲಿ ಈ ಸಂಘಟನೆ ಆಗಲಿ. ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಕೊಡೋದಿಲ್ಲ, ಅವ್ರು ಇಲ್ಲೇ ಮುಂದುವರಿತಾರೆ. ಬಸವಣ್ಣ ಪಾಟೀಲ್ ಅವರು ಈಗ ಈ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನೆ ಮುಡ್ಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸೃಷ್ಟಿ ಮಾಡ್ತೇವೆ. ಇಲ್ಲ ಮಾಡ್ಕೊಂಡ್ ಅದು ಟೈಮೇ ಕೊಡೋಲ್ಲ ನಾವು ಬಸವನಗೌಡ. ಅದನ್ನ ಈಗ ನೇರವಾಗಿ ಭೇಟಿಗಿಲ್ಲ, ನೀನು ಆಕ್ಚುಲಿ ಹುಬ್ಳಿ ನಾನು ಹೋಗ್ಬೇಕಾಯ್ತು, ರಾಮನವಮಿ ಕಾರ್ಯಕ್ರಮ ಹುಬ್ಳಿ ನಂದು ಕಾರ್ಯಕ್ರಮ, ಅದು ಗೋಕಾಯಲ್ಲ ಕಾರ್ಯಕ್ರಮ ಭಾಳ ಹೋಗಕ್ಕಾಗಲಿಲ್ಲ. ಮತ್ತೆ ಲೇಟ್ ಆಗಿ ಹೋದ ನಂತರ ಯಾಕಂದ್ರೆ ಬಸವ ಪಾಟೀಲ್ ಇಳಿದು ಹೋದ ನಂತರ ಅಥವಾ ಅದಕ್ಕೆ ಮೊದಲ ಭಾಷಣ ಬಂದಾಗ ಅದಕ್ಕೊಂದು ರೂಪ ಕೊಡ್ತರು, ಒಂಟಿ ಆದ್ರು ಬಸವ ಪಾಟೀಲ್ ಅದಕ್ಕೆ ನಾನು ಹೋಗಲಿಲ್ಲ. ನೀನೆ ನಾ ಆಕ್ಚುಲಿ ಹುಬ್ಳಿ ಹೋಗ್ಬೇಕಾಯ್ತು. ನಮ್ಮ ಅಕಸ್ಮಾತ್ ಮೊದಲು ಬೇಗ ಗಡಬಡಿ ಭೇಟಿಗೆ ಬಂದ ಇಳಿದಿದ್ದಿ, ಯಾಕಂದ್ರೆ ಬಸವ ಪಾಟೀಲ್ ಹೋದ ನಂತರ ಅದಕ್ಕೆ ಬೇರೆ ರೂಪ ಕೊಡ್ತಾರೆ, ಅದಕ್ಕೆ ಹೋಗೋದು ಬಿಟ್ಟು ನಾವು. ಯಾಕಂದ್ರೆ ಬಸವ ಪಾಟೀಲ್ನ ಅವ್ರನ್ನ ಅವಾಯ್ಡ್ ಮಾಡತ್ತಿಲ್ಲ. ನಮ್ಮ ತಂಡದಲ್ಲಿ ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ, ನಮ್ಮ ಪಕ್ಷ ಹೊಳೆದಿರ್ತೀವಿ. ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರೀಯ ನಾಯಕರು ಈಗಲೇ ಬೇರೆ ಬೇರೆ ರೂಪದಲ್ಲಿ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೀವಿ. ಅವರು ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲಿ ಒಳ್ಳೆ ಹಂತ ಆಗ್ತದೆ, ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ. ಥ್ಯಾಂಕ್ ಯು.